ನೇತೃತ್ವದಲ್ಲಿ ಕೋವಿಡ್-19 ಕುರಿತಾದಂತಹ ಸಭೆ ನಡೆದಿದೆ. ಸಭೆಯಲ್ಲಿ ಪ್ರಸ್ತುತ ಕೋವಿಡ್ ಸ್ಥಿತಿಗತಿ, ಕೇಸ್ಗಳು, ಪೂರ್ವ ಸಿದ್ಧತೆಗಳ ಬಗ್ಗೆ ಕೋವಿಡ್ ತಾಂತ್ರಿಕ ತಜ್ಞರಿಂದ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಪಡೆದುಕೊಂಡರು. ಸದ್ಯಕ್ಕೆ ಆತಂಕ ಪಡುವಂತದ್ದು ಏನಿಲ್ಲ. ಕೋವಿಡ್ ವೈರಸ್ ತೀವ್ರತೆಯು ಮೊದಲಿನಂತಿಲ್ಲ, ಹಾಗಂತ ಲಘುವಾಗಿ ಪರಿಗಣಿಸುವುದು ಬೇಡ ಅಂತಲೂ ಎಕ್ಸ್ಪರ್ಟ್ಸ್ ಸಿಎಂ ಅವರ ಬಳಿ ಹೇಳಿದ್ದಾರಂತೆ. ಸಭೆ ನಂತರ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ರು. ಎಲ್ಲರಿಗೆ ಕಂಪಲ್ಸರಿ ಟೆಸ್ಟ್ ಬೇಕಿಲ್ಲ, ಯಾರಿಗೆ ಉಸಿರಾಟದ ಸಮಸ್ಯೆ ಇದೆ ಅಂತವರಿಗೆ ಮಾತ್ರ ಟೆಸ್ಟ್ ಮಾಡಬೇಕು. ಓಮ್ರಿಕಾನ್ ಬಗ್ಗೆ ಅದೇ ಆತಂಕವಿದೆ. ಹಿಂದೆ ಬಂದಾಗ ನಮ್ಮಲ್ಲಿ ಅಂತಹ ವ್ಯವಸ್ಥೆ ಇರಲಿಲ್ಲ, ಈಗ ಎಲ್ಲ ವ್ಯವಸ್ಥೆಗಳು ಇವೆ. ಹೀಗೆ ಚಿಕಿತ್ಸೆ ಕೊಡಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದಾರೆ. ಸೂಚನೆಗಳೇನಂತ ಹೇಳಿದ್ರೆ ಸಿಎಂ ಅವ್ರಿಗೆ ಎಲ್ಲ ಮಾಹಿತಿಯನ್ನ ಅವರು ಕೇಳಿದ್ರು, ಅವರು ಅಪೇಕ್ಷಿಸಿದ್ರು. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ಆಮೇಲೆ ನಮ್ಮ ತಜ್ಞರ ಸಮಿತಿ ಏನ್ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಆಮೇಲೆ ನಮ್ಮ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ತಿಳ್ಕೊಂಡ್ರು. ನಾವು ಇದುವರೆಗೂ ಏನೇನಾಗಿದೆ ಅದೆಲ್ಲ ಹೇಳಿದ್ರು, ಮತ್ತು ಏನೇನು ಸಲಹೆಗಳನ್ನ ಮತ್ತು ಅಡ್ವೈಸರಿಗಳನ್ನ ನಾವು ನೀಡಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ, ಅದರದ್ದು ಕೂಡ ನಾವು ಹೇಳಿದ್ದೀವಿ. ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆನೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟು, ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಎಲ್ಲ ರೀತಿಯಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ದಿವಸದಲ್ಲಿ ಏನೇ ಈ ಕೇಸಸ್ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು. ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳು ಇರಬೇಕು. ಹಾಗೇನೆ ಯಾವುದೇ ಸೌಲಭ್ಯ, ಅದು ICU, ವೆಂಟಿಲೇಟರು, ಆಕ್ಸಿಜನ್ನು ಯಾವುದ್ರೂ ಕೂಡ ಕೊರತೆ ಇರಬಾರ್ದು, ಸಜ್ಜುಗೊಳಿಸ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಏನೇನು ಅಗತ್ಯ ಇರುವಂಥ ಔಷಧಿಗಳು ಮತ್ತು ಟೆಸ್ಟಿಂಗ್ ಕಿಟ್ಸು ಅದನ್ನು ಕೂಡ ನೀವು ಅದನ್ನು ಸರಬರಾಜು ಮಾಡಿಕೊಂಡು ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ